ಮದುವೆಯ ವೇದಿಕೆಗೆ ನಮ್ಮ ಹುಡುಗರಿಗೆಲ್ಲರೂ ಕೂಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಸಿಂಗಲ್ಸ್ಗಳಿಗೆ ನಮಸ್ಕಾರ. ನನಗೆ ಗೊತ್ತಿದೆ ಮದುವೆಗೆ ಒಬ್ಬ ಒಳ್ಳೆಯ ಹುಡುಗಿ ಬೇಕಾಗಿದ್ದಾರೆ ನಿಮಗೆ ಅಂತ. ನೀವು ಸಹ ನಿಮ್ಮ ಬಯೋಡಾಟಾಗಳನ್ನು ಕೆಳಗಡೆ ಕಾಣಿಸ್ತಕ್ಕಂಥ ಜಿಮೇಲ್ ಐ ಡಿಗೆ ಕಳಿಸಿಕೊಡಿ. ಪ್ರಸ್ತುತ ನಿಮಗೆ ಮ್ಯಾಚ್ ಆಗುವಂತಹ ಹುಡುಗಿನೇ ಹುಡುಕಾಟ ಮಾಡಿಕೊಡ್ತೇವೆ ನಾವು. ಇವತ್ತು ನಮಗೆ ಸಂಧ್ಯಾ ರಾಣಿ ತಾಳಗುಪ್ಪೆ ಎಂಬ ಒಂದು ಊರಿನಿಂದ ಮಾಹಿತಿ ಕಳಿಸಿದ್ದಾರೆ. ಪಿನ್ ಟು ಪಿನ್ ಡೀಟೇಲ್ಸ್ಗಳನ್ನು ಹೇಳ್ತೇನೆ. ಜೊತೆಗೆ ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗ ಯಾವ ರೀತಿ ಇರಬೇಕು ಅಂತ ಕೂಡ ಹೇಳ್ತೇನೆ. ಹೆಸರು ಸಂಧ್ಯಾ ರಾಣಿ. ಇವರ ತಂದೆಯವರು ಪ್ರೀತಿಯಿಂದ ಇಟ್ಟಿರ್ತಕ್ಕಂಥ ಹೆಸರು ಸಂಧ್ಯಾ. ರಾಣಿ ಅನ್ನೋದು ಇವರ ತಾಯಿಯವರು ಕರೀತಕ್ಕಂಥ ಹೆಸರಾಗಿತ್ತು. ಬಹುಶಃ ತಾಯಿಯವರು ರಾಣಿ ಅಂತ ಕರೆಯೋದೇನೆಂದರೆ, ಮುಂಬರುವ ದಿನಗಳಲ್ಲಿ ನನ್ನ ಮಗಳು ಒಳ್ಳೆಯ ರಾಜನ ಜೊತೆನೇ ಮದುವೆ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಕಾಲ ಹೆಂಗೆ ಬರುತ್ತೆ ಹೇಳಕ್ಕೆ ಬರಲ್ಲ. ಅವರ ತಾಯಿಯವರು ಮಧ್ಯದಲ್ಲಿ ಹುಷಾರಿಲ್ಲದ ಕಾರಣ ತೀರಿ ಹೋಗ್ತಾರೆ ಸ್ನೇಹಿತರೆ. ತಂದೆಯವರ ಆಶ್ರಯದಲ್ಲೇ ಬೆಳೆದಿರ್ತಕ್ಕಂಥ ಮಗಳು ಇವಾಗ ಒಬ್ಬ ಒಳ್ಳೆಯ ಜವಾಬ್ದಾರಿಯುತ ಮನೆಯ ಸ್ಥಾನಮಾನದಲ್ಲಿರ್ತಕ್ಕಂಥ ಸಂಧ್ಯಾ ರಾಣಿ ಹುಡುಗನ ಹುಡುಕಾಟ ಮಾಡ್ತಾ ಇದ್ದಾಳೆ. ಶಿವಮೊಗ್ಗ ಜಿಲ್ಲೆ ಹತ್ತಿರ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂಥ ಈಕೆಯ ಬಣ್ಣ ಕಂದು ಬಣ್ಣ, ಶರೀರ, ರಾಶಿ ಮೀನರಾಶಿ, ನಕ್ಷತ್ರ ಉತ್ತರ ಭಾದ್ರ ನಕ್ಷತ್ರ. ಸ್ವಂತ ಕೆಲಸ ಅಂದರೆ ತೋಟ ಇದೆ, 10 ಎಕರೆ ತೋಟ ಇದೆ. ಅದರಲ್ಲಿ ಪ್ರಸ್ತುತ ಅಡಿಕೆ ಕೆಲಸ ಮತ್ತು ಮನೆಯ ಕೆಲಸ. ಒಂದು ನಿಸರ್ಗವನ್ನು ಇಷ್ಟಪಡುವಂತಹ ಸ್ವಭಾವದುಳ್ಳಂಥ ಈ ಒಂದು ಹುಡುಗಿ ಸಂಧ್ಯಾ ಅವಳಿಗೆ ಒಬ್ಬ ಜವಾಬ್ದಾರಿಯುತ ಹುಡುಗನ ಅವಶ್ಯಕತೆ ಇದೆ. ಆತ ಜವಾಬ್ದಾರಿಯುತ ಹುಡುಗ ಅಂತಂದರೆ ಹೇಗೆಲ್ಲ ಇರಬೇಕು ಅಂತ ನಿಮ್ಮ ತಲೆಯಲ್ಲಿ ಓಡ್ಬೋದು. ಅದರಲ್ಲಿ ಒಂದನೇ ಪಾಯಿಂಟ್ ಹೇಳ್ತೀನಿ. ಜವಾಬ್ದಾರಿ ಅಂತಂದರೆ ಅವನು ಇರ್ತಕ್ಕಂಥ ಊರು ಪ್ಲಸ್ ಅವನು ಮಾಡ್ತಕ್ಕಂಥ ಕೆಲಸ, ಅದರಿಂದ ಅವನಿಗೆ ಗೌರವ, ಹಣ ಮತ್ತು ಒಳ್ಳೆಯ ದಾರಿ ತೋರಿಸುವಂತಹ ಕೆಲಸ ಆಗಿರಬೇಕು ಹೊರತು ಯಾರಾದರೂ ಹೆಬ್ಬೆರಳು ತೋರಿಸಿ ನೀನಿಂಥ ಕೆಲಸ ಮಾಡ್ತಿದ್ದೀಯಾ ಅಂತ ಹೇಳಬಾರ್ದು. ಅಂತಹ ಕೆಲಸ ನೀವು ಮಾಡ್ತಾ ಇರಬಾರ್ದು ಅಂತ ಹೇಳಿದ್ದಾರೆ. ಆ್ಯಂಡ್ ಅದೇ ರೀತಿಯಲ್ಲಿ ಸ್ನೇಹಿತರೆ, ಪ್ರಸ್ತುತ ನೀವು ಇರುವಂತಹ ಸ್ಥಿತಿಯನ್ನು ಎಲ್ಲರೂ ಕೂಡ ಗೌರವ ಪಡಬೇಕು ಮತ್ತು ನೀವು ಬದುಕುವಂಥ ರೀತಿಯನ್ನು ಎಲ್ಲರೂ ಕೂಡ ಇಷ್ಟಪಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹುಡುಗಿಯ ಜೊತೆ ಅಂದರೆ ಹೆಂಡತಿಯ ಜೊತೆ ಒಳ್ಳೆಯ ಕೇರಿಂಗ್ ಕಾಳಜಿ ಮಾಡ್ತೀರಾ. ಬಟ್ ಎಲ್ಲ ಟೈಮ್ ಮಾಡೋರು ಬೇಕಲ್ಲ, ಅದು ಮೇನ್ ಇಂಪಾರ್ಟೆಂಟ್. ಸ್ವಲ್ಪ ರೊಮ್ಯಾಂಟಿಕ್ ಆಗಿರಿ. ನೀವೇನಾದರೂ ಈಗಿನ ಕಾಲದ ಹುಡುಗಿಯ ಜೊತೆ ರೊಮ್ಯಾಂಟಿಕ್ ಆಗಿಲ್ಲ ಅಂತ ನಿಮಗೆ ಗಾಂಡು ಅಂತ ಅಂದ್ಕೊಳ್ಬಿಡ್ತಾರೆ ರೀ. ಅದು ಇವಾಗ ಚೇಂಜಸ್ ಆಗಿರೋ ಜನ್ರೇಷನ್ನು. ಅದಕ್ಕೋಸ್ಕರ ಸ್ವಲ್ಪ ಸ್ವೀಟು, ಸ್ವಲ್ಪ ಖಾರ ಎಲ್ಲನೂ ಮಿಕ್ಸ್ ಆಗುವಂಥ ಹುಡುಗ ಆಗಿರ್ತಕ್ಕಂಥ ನೀವಾಗಿರೋದು. ಪ್ರಸ್ತುತ ನಿಮ್ಮ ಬಯೋಡಾಟಾಗಳನ್ನು DM ಫಾರ್ ದ ಫುಲ್ ಇನ್ಫಾರ್ಮೇಷನ್ ಕೆಳಗಡೆ ಕಾಣಿಸ್ತಕ್ಕಂಥ ಡಿಸ್ಕ್ರಿಪ್ಷನಲ್ಲಿ ಕಳಿಸಿಕೊಡಿ. ಡಿಸ್ಕ್ರಿಪ್ಷನ್ ಇರೋದು ವಿಡಿಯೋದ ಕೆಳಗಡೆ ಇದೆ. ಅಂದರೆ ಜಿಮೇಲ್ ಐ ಡಿ sri9591@gmail.com ಇದಿರೋದು. ಪ್ರಸ್ತುತ ಇದು ಒಂದು ಜಿಮೇಲ್ ಐ ಡಿಗೆ ಒಂದೇ ಒಂದು ಮೇಲ್ ಮಾಡಿ ಸಾಕು. ಪ್ರತಿಯೊಂದು ಮಾಹಿತಿಗಳನ್ನು ಅವರು ಬ್ರೋಕರ್ ಅವರು ಮತ್ತು ಈ ಒಂದು ಮಹಿಳೆ ಇಬ್ಬರು ಸೇರಿಕೊಂಡು ನಿಮಗೆ ಕಳಿಸ್ತಾರೆ. ಅವ್ರಿಗೆ ನೀವು ಇಷ್ಟ ಆಗಿದ್ದರೆ ಖಂಡಿತವಾಗಲೂ ಅವರ ಕಡೆಯಿಂದ ಇದೊಂದು ಮದುವೆಗೆ ವರನಿಗೆ ಕೊಡ್ತಕ್ಕಂಥ ಗಿಫ್ಟ್ ಆಗಿರೋದು ಈ ಒಂದು ಗಾಡಿ. ವರಗಳಿಗೆ ಗಾಡಿಗಳನ್ನು ಕೊಡುವಂಥ ಉದ್ದೇಶ ಏನಂದರೆ ಅವರ ಒಂದು ಸಂಬಂಧ, ಅವರು ಇರ್ತಕ್ಕಂಥ ಕೆಲವೊಂದಿಷ್ಟು ಗಳಿಗೆಗಳು ಒಂದು ಖುಷಿದಾಯಕ ಸುಖದಾಯಕವಾಗಿರುತ್ತೆ ಮತ್ತು ಎಂದೂ ಕೂಡ ಮಧ್ಯದಲ್ಲಿ ಬಿಟ್ಟು ಹೋಗಲಾರ್ದಂತಹ ಸಂಬಂಧದಲ್ಲಿ ಇರಬೇಕು ಅವರನ್ನು ಉದ್ದೇಶದಿಂದ ಕೊಡ್ತಾ ಇದ್ದಾರೆ ಈ ಒಂದು ಕಾರುಗಳನ್ನು. ಸ್ನೇಹಿತರೆ, ಒಂದು ಗಾಡಿಯ ಇಂಜಿನ್ 995ರ ಇಂಜಿನ್ ಆಗಿರೋದು 140ರ ಒಂದು ಕಿಲೋಮೀಟರ್ ಟಾಪ್ ಸ್ಪೀಡಲ್ಲಿ ಇದೆ. ಜೊತೆಗೆ ಮೈಲೇಜಿಂಗ್ ಬಂದರೆ 14ರಿಂದ 16ರ ಮೈಲೇಜಿಂಗ್ ಕೊಡುತ್ತೆ. ಮ್ಯಾನ್ಯುವಲಿ ಸೂಪರ್ ಆಗಿರ್ತಕ್ಕಂಥ ವೈಟ್ ಕಾರು ಮತ್ತು ರಿವ್ಯೂ ಬಂದು ಕಂಫ್ಯಾಕ್ಟ್, ಈಸಿ ಡ್ರೈವಿಂಗ್ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಆಗಿರ್ತಕ್ಕಂಥ ಗಾಡಿ ನಿಮಗೆ ಸಿಗ್ತಕ್ಕಂಥದ್ದು ಅವರನ್ನು ಆಫ್ಟರ್ ಮ್ಯಾರೇಜ್ ಆದರೆ. ಯಾವ ರೀತಿಯಲ್ಲಿ ಅವರನ್ನು ಮಾತಾಡಬೇಕು, ನಾವು ಇಷ್ಟ ಆಗಿದ್ದಿಲ್ವೋ ಅಂತ ತಿಳ್ಕೊಳ್ಬೇಕು ಅನ್ನೋದು ಆಲ್ರೆಡಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಅದರ ಪ್ರಕಾರವಾಗಿಯೇ ನೀವು ಮುಂದುವರೆದು ಹೋಗಿ ಸ್ನೇಹಿತರೆ. ಇನ್ನೊಂದು ಏನಂದರೆ ಈ ಒಂದು ಗಾಡಿಯ ಒಳಗಡೆ ಇರ್ತಕ್ಕಂಥ ಇಂಟೀರಿಯರ್ಗಳ ಡಿಸೈನ್ ಆಗಿರೋದು. ಇದೊಂದು ವೈಟ್ ಕಲರ್ ಗಾಡಿ ಆ್ಯಂಡ್ ಸ್ಟೇರಿಂಗ್ ಸೂಪರ್ ಆಗಿದೆ ಮತ್ತು ಇದೊಂದು ಕಂಫರ್ಟಬಲ್ ಆಗಿರ್ತಕ್ಕಂಥ ಬೆಂಡಿಂಗ್ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಇಲ್ಲಿ ಹ್ಯಾಂಡ್ ಬ್ರೇಕಿಂಗ್ ಸ್ಪೇಸು, ಏರ್ ಬ್ಯಾಗು, ಇಲ್ಲಿ ಕಾಣಿಸ್ತಕ್ಕಂಥ 2 AC ಮತ್ತು ಗೇರ್ ಸಿಸ್ಟಮು, ಇಷ್ಟು ಇದರಲ್ಲಿ ಅಟ್ರಾಕ್ಟಿವ್ ಆಗಿ ಸೂಪರಾಗಿ ಕಾಣಿಸ್ತಕ್ಕಂತಹ ಫ್ಯೂಚರ್ಸ್ಗಳು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಗಾಡಿ ಸಿಗುತ್ತೋ
ಅಥವಾ ಅವ್ರು ಸಿಗುತ್ತಾರೋ ಅದನ್ನು ನಾವು ಪ್ರಶ್ನೆ ಮಾಡೋಕ್ಕೂ ಮುನ್ನ ನಾವು ಅವರು ಹೇಳುವಂತಹ ರೂಲ್ಸ್ಗಳಿಗೆ ಸಂಬಂಧಿಸಿದಂತೆ ಸಂಕ್ಷಿಪ್ತವಾಗಿ ಅದರ ಹೊಂದಾಣಿಕೆಯಿಂದ ಇರ್ತೀವ ನಾವು ಅಂತ ಸ್ವಲ್ಪ ವಿಚಾರ ಮಾಡ್ಕೊಳ್ಳೋಣ. ನಾನು ಹೇಳಿರೋ ರೀತಿಯಲ್ಲೇ ಇದ್ದೀನಲ್ಲ ರೀ, ನನಗೆ ಅವ್ರಿಗೆ ಏನೂ ಡಿಫ್ರೆನ್ಸೇ ಇಲ್ಲ ಅಂತ ನಮ್ಮ ಹತ್ರ ಕಾನ್ಫಿಡೆಂಟ್ ಬಂತು ಅಂತಂದರೆ ಸಾಕು, ಆಕೆ ನಮ್ಮವರಾಗ್ತಾರೆ. ಇಷ್ಟೇ ಮ್ಯಾಟ್ರ್ ಆಗೋದು. ಸೊ ಒಳ್ಳೆಯದಾಗಲಿ ಅಂತ ನಾನು ಕೂಡ ಹೇಳ್ತೇನೆ ಸ್ನೇಹಿತರೆ. ಆಕೆ ನಿಮ್ಮವಳಾಗಿರಲಿ. ಸೊ ನೀವು ಅಂದುಕೊಂಡಿರ್ತಕ್ಕಂಥ ಎಲ್ಲನೂ ಕೂಡ ಈಡೇರಲಿ ಮತ್ತು ಆಕೆ ಜೊತೆ ಒಳ್ಳೆಯ ಸಂಬಂಧದಲ್ಲಿ ನೀವು ಸಹ ಇರಿ ಅಂತ ಹೇಳ್ತಾ, ಮತ್ತೆ ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ಸೊ ಜಿಮೇಲ್ನ ಮುಖಾಂತರ ಆಕೆಯನ್ನು ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ನಮಸ್ತೆ, ಬಾಯ್.